ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ತುಂಬಾ ರುಚಿಕರವಾದಂತಹ ತುಂಬಾ ಮೃದುವಾದಂತಹ ಬಿಳಿ ಹೋಳಿಗೆ ಮಾಡ್ತಾ ಇದೀವಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬನ್ನಿ ತಡ ಮಾಡದೆ ರೆಸಿಪಿ ಶುರು ಮಾಡೋಣ. ನಾನಿಲ್ಲಿ ಮೊದಲಿಗೆ 1 ಕಪ್ಪಿನಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ನೀವು ಯಾವ್ದರಲ್ಲಾದ್ರೂ ಒಂದು ಕಪ್ ಅಲ್ಲಾದ್ರೂ ಅಥವಾ ಬೌಲ್ ನಲ್ಲಾದ್ರೂ ಹರಟೆಯಲ್ಲಿ ತಗೊಳ್ಳಿ. ನೆಕ್ಸ್ಟ್ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕುಕ್ಕಿಂಗ್ ಆಯಿಲ್, ಸನ್ಫ್ಲವರ್ ಆಯಿಲ್ ಹಾಕೊಳ್ತಾ ಇದ್ದೀನಿ, 3 ಸ್ಪೂನು. ಹಾಗೆ ಒಂದ್ ಸ್ವಲ್ಪ ಚಿಟಿಗೆ ಅರಿಶಿನ ಪುಡಿನ ಸೇರಿಸ್ಕೊಳ್ಳೋಣ್ರಿ. ನೋಡಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನಾವು ಹೋಳಿಗೆ ಸ್ವೀಟ್ ಹೋಳಿಗೆ ಮಾಡ್ತೀವಲ್ಲ, ಯಾವ ರೀತಿ ನಾವು ಮೈದಾ ಹಿಟ್ಟು ಕಲ್ಸ್ಕೊಂತೀವೋ ಬಿಳಿ ಹೋಳಿಗೆಗೂ ಸೇಮ್ ಅದೇ ರೀತಿನೇ ನಾವು ಕಲ್ಸ್ಕೊಬೇಕಾಗುತ್ತೆ. ತೀರಾ ಗಟ್ಟಿಗೂ ಬೇಡ, ತೀರಾ ತೆಳ್ಳಗೂ ಬೇಡ, ಮೀಡಿಯಂ ಆಗಿ ನಾವು ಕಲ್ಸ್ಕೊಳ್ಳೋಣ್ರಿ. ನೋಡ್ರಿ, ಇನ್ನೊಂದ್ ಸ್ವಲ್ಪ ನಾನು ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೀಟ್ ಮಾಡ್ಕೋಬೇಕು, ಚೆನ್ನಾಗಿ ನಾದ್ಕೋಬೇಕಿದ್ದು ಹಿಟ್ಟನ್ನ. ನೋಡ್ರಿ, ಹಿಟ್ಟನ್ನ ಕಲ್ಸ್ಕೊಂಡಾಯ್ತು. ಇದನ್ನ 1/2 ಅವರ್ ನೆನೆಯೋಕೆ ಬಿಡೋಣ. ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆಯಲ್ಲಿ ನೋಡ್ರಿ ಮೈದಾ ಹಿಟ್ಟು ತಗೊಂಡಿದ್ವಲ್ವಾ, ಅದೇ ಕಪ್ಪಿನಲ್ಲಿ 2 ಕಪ್ಪಿನಷ್ಟು ನಾನು ಇಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೋಡ್ರಿ, ನಾನು ಮೈದಾ ಹಿಟ್ಟು ತಗೊಂಡಿದ್ನಲ್ಲ, ಅದೇ ಕಪ್ಪಿನಲ್ಲೇ 1 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಸ್ವಲ್ಪ ನೀರು ಕುದಿ ಬರ್ತಾ ಇರುತ್ತೆ ಅಲ್ವಾ, ಕುದಿ ಬರುವಾಗನೇ ನಾವು ಅಕ್ಕಿ ಹಿಟ್ಟನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಚೆನ್ನಾಗಿ ತಿರ್ಸ್ಕೋಬೇಕು. ನೋಡಿ, ನಾವು ಗ್ಯಾಸ್ನ ಮೀಡಿಯಂ ಫ್ಲೇಮ್ ಇಟ್ಕೊಂಡೆ ನಾವು ಇದನ್ನ ಹಿಟ್ಟನ್ನ ತಿರ್ಸ್ಕೊಳ್ಳೋಣ. ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಹಿಟ್ಟು ಕುದಿ ಬರುತ್ತಲ್ಲ, ಅವಾಗ ನಾವು ಅಕ್ಕಿ ಹಿಟ್ಟು ಹಾಕೊಂಡು ಈ ರೀತಿ ನಾವು ಕಲ್ಸ್ಕೊಂತಾನೆ ಇರ್ಬೇಕು, ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು ಚೆನ್ನಾಗಿ. 1 ಗಂಟು ಆಗೋದಿಲ್ಲ. ನೋಡ್ರಿ, ಬಿಳಿ ಹೋಳಿಗೆ ಮಾಡ್ಲಿಕ್ಕೆ ಸ್ಟಫಿಂಗ್ ರೆಡಿ ಆಗಿದೆ. ನೋಡ್ರಿ, ಈ ರೀತಿ ಹೂರ್ಣನ ಮಾಡ್ಕೋಬೇಕು. ನಾವು ಸ್ವೀಟ್ ಹೋಳಿಗೆ ಆದ್ರೆ ಬೇಳೆ ಬೇಯಿಸ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಮಾಡ್ತೀವಿ. ಇದು ಹಾಗಲ್ಲ, ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ನಾವು ಮುದ್ದೆ ತರ ಮಾಡ್ಕೊಂಡ್ರೆ ಆಯ್ತು, ಅದು ಹೂರ್ಣ ರೆಡಿ ಆದಂಗೆ. ನೋಡ್ರಿ, ಎಲ್ಲಾನು ಒಂದ್ ತಾಟಲ್ಲಿ ಹಾಕೊಳ್ತಾ ಇದೀನಿ. ಒಂದ್ ಸ್ವಲ್ಪ ಕಲ್ಸ್ಕೊಳ್ಳೋಣ. ನೋಡ್ರಿ, ಇದು ನಾವು ಉಂಡೆ ಮಾಡ್ಕೋಬೇಕೀಗ. ಹೋಳಿಗೆ, ಬಿಳಿ ಹೋಳಿಗೆ ತುಂಬಲಿಕ್ಕೆ ನಾವು ಯಾವ ರೀತಿ ಮುಂಚೆನೆ ನಾವು ಉಂಡೆ ಮಾಡ್ಕೊಂತೀವೋ ಅದೇ ತರನೇ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಬೌಲ್ ನಲ್ಲಿ ಒಂದ್ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದೀನಿ. ನೋಡ್ರಿ, ಸ್ವಲ್ಪ ನಾವು ಕೈ ಹಸಿ ಮಾಡ್ಕೊಂತ ನಾವು ಉಂಡೆ ಕಟ್ಬೇಕಾಗತ್ತೆ ಈ ರೀತಿ. ನೋಡ್ರಿ, ಎಲ್ಲ ಒಂದೇ ಲೆವೆಲ್ ಆಗಿ ನಾವು ಉಂಡೆಯನ್ನ ಕಟ್ಕೋಬೇಕು. ನೋಡ್ರಿ, ಮುಂಚೆನೆ ನಾವು ಉಂಡೆನ ರೆಡಿ ಮಾಡ್ಕೊಂಡ್ರೆ ಬಿಳಿ ಹೋಳಿಗೆ ಮಾಡುವುದು ತುಂಬಾನೇ ಸುಲಭ ಆಗುತ್ತೆ. ನೋಡ್ರಿ, ಹಿಟ್ಟು ನೆಂದಿದೆ, ಒಂದ್ 1/2 ಅವರ್ ಚೆನ್ನಾಗಿ ನೆಂದಿದೆ. ಇವಾಗ ನಾವು ಹೋಳಿಗೆಯನ್ನ ತೊಟ್ಕೊಳ್ಳೋಣ. ನೋಡ್ರಿ, ಹೋಳಿಗೆ ತೊಟ್ಕೊಳಕ್ಕೆ ನಾನಿಲ್ಲಿ, ನೀವು ಬಾಳೆದೆಲೆನಾದ್ರೂ ತಗೋಬಹುದು ಅಥವಾ ಕವರ್, ಈ ರೀತಿ ಕವರ್ ತಗೊಂಡಿದ್ದೀನಿ ನಾನು, ಕವರ್ ಆದ್ರೂ ತಗೋಬಹುದು. ನೋಡ್ರಿ, ನಾನು ಕವರ್ ನಲ್ಲೇ ಮಾಡ್ತೀನಿ ಬಿಳಿ ಹೋಳಿಗೆನ. ನೋಡ್ರಿ, ಮೊದಲು ಸ್ವಲ್ಪ ಮೈದಾ ಹಿಟ್ಟನ್ನ ತಗೊಂಡು, ಮೈದಾ ಹಿಟ್ಟು ನಾವ್ ಯಾವಾಗ್ಲೂ ಸ್ವಲ್ಪನೇ ತಗೋಬೇಕು. ಅದನ್ನ ನೋಡ್ರಿ ಈ ರೀತಿ ಸ್ವಲ್ಪ ಅಗಲ ಮಾಡ್ಬಿಟ್ಟು ಅದ್ರ ಒಳಗೆ ನಾವು ಅಕ್ಕಿ ಹಿಟ್ಟಿನಿಂದ ಮಾಡಿರುವಂತಹ ಹೂರ್ಣನ ತುಂಬ್ಕೋಬೇಕು. ತುಂಬಿಕೊಂಡು ನೋಡ್ರಿ, ಅದು ಚೆನ್ನಾಗಿ ನಾವು ಕವರ್ ಮಾಡ್ಕೋಬೇಕು. ಚೆನ್ನಾಗಿ ಈ ರೀತಿ ಸೈಡಲ್ಲೆಲ್ಲ ನೋಡ್ರಿ ಚೆನ್ನಾಗಿ ಕ್ಲೋಸ್ ಮಾಡ್ಕೋಬೇಕೆಲ್ಲ, ಕವರ್ ಮಾಡ್ಕೋಬೇಕು. ಹಿಟ್ಟು ಅದು ಒಳಗಡೆನೆ ಇರ್ಬೇಕು, ಅದು ಹೂರ್ಣ. ಮೇಲ್ಗಡೆ ಮಾತ್ರ ನಾವು ಮೈದಾ ಹಿಟ್ಟನ್ನ ಚೆನ್ನಾಗಿ ಕವರ್ ಆಗಿ ತುಂಬಬೇಕಾಗುತ್ತೆ. ನೋಡ್ರಿ, ಈ ರೀತಿ ತಟ್ಕೊಳ್ತಾ ಇದೀನಿ ಕೈಯಲ್ಲೇ. ಇದು ಹೋಳಿಗೆ ತುಂಬಾನೇ ಸಾಫ್ಟ್ ಅಂಡ್ ಟೇಸ್ಟಿ ಇರುತ್ತೆ ಕಣ್ರಿ. ಈ ಹೋಳಿಗೆಗೆ ನಾವು ಮೆಂತ್ಯ ಚಟ್ನಿ, ಕೆಂಪು ಚಟ್ನಿ ಅಂತೀವಿ ಅಲ್ವಾ, ಆ ಕೆಂಪು ಚಟ್ನಿ ತುಂಬಾನೇ ಕಾಂಬಿನೇಷನ್ ಚೆನ್ನಾಗಾಗುತ್ತೆ. ಈ ಬಿಳಿ ಹೋಳಿಗೆಗೆ ಎಲ್ರು ಕೆಂಪು ಚಟ್ನಿನೇ ಮಾಡೋದು, ತುಂಬಾನೇ ಟೇಸ್ಟಿ ಇರುತ್ತೆ. ನೋಡ್ರಿ, ಹಂಚು ಕಾದಿದೆ. ಹಂಚಿಗೆ ನಾನು ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಹೋಳಿಗೆನ ಹಾಕೊಂಡಿದೀನಿ. ನೋಡಿ, ಮೀಡಿಯಂ ಫ್ಲೇಮ್ ಅಲ್ಲೇ ನಾವು ಇದನ್ನ ಹೋಳಿಗೆನ ಬೇಯಿಸ್ಕೋಬೇಕು. ಜಾಸ್ತಿ ಊರೆ ಹಾಕಂಗಿಲ್ಲ, ಇಲ್ಲಾಂದ್ರೆ ಸೀದ್ ಬಿಡುತ್ತೆ.
ಮೀಡಿಯಂ ಫ್ಲೇಮಲ್ಲೇ ನಾವು ಇದನ್ನ ಬೇಯಿಸ್ಕೋಬೇಕು. ನೋಡ್ರಿ ಹೋಳಿಗೆ ರೆಡಿ ಆಯ್ತು. ನೆಕ್ಸ್ಟ್ ಅದೇ ರೀತಿನೇ ಇನ್ನೊಂದು ಹುಳಿನ ತಗೊಂಡು ನಾವು ಹೋಳಿಗೆನ ತಟ್ಕೊಳ್ಳೋಣ. ಕೈಗೆ ಎಣ್ಣೆ ಹಚ್ಕೋಬೇಕು. ನೋಡ್ರಿ ಎಲ್ಲಾನು ತುಂಬಾನೇ ಈಸಿ ಕಣ್ರಿ ಹೋಳಿಗೆ ಮಾಡೋದು. ಬಿಳಿ ಹೋಳಿಗೆ ಇದು ಮಾರ್ನಿಂಗ್ ನೀವು ಬ್ರೇಕ್ಫಾಸ್ಟಿಗಾದ್ರೂ ಮಾಡ್ಕೋಬಹುದು, ಮಧ್ಯಾಹ್ನ ಊಟಕ್ಕಾದ್ರೂ ಮಾಡ್ಕೋಬಹುದು, ಅಥವಾ ರಾತ್ರಿ ಡಿನ್ನರಿಗಾದ್ರೂ ಮಾಡ್ಕೋಬಹುದು, ನಿಮ್ ಇಷ್ಟ. ಮತ್ತೆ ಇದಕ್ಕೆ ಪಲ್ಯ ಕೂಡ ಮಾಡ್ಕೋಬಹುದು. ಇದಕ್ಕೆ ಹೀರೆಕಾಯಿ, ಎಣ್ಣೆಕಾಯಿ ಹಾಗೂ ಆಲೂಗಡ್ಡೆ ಪಲ್ಯ ತುಂಬಾನೇ ಕಾಂಬಿನೇಷನ್ ಚೆನ್ನಾಗಾಗುತ್ತೆ. ಇದ್ರ ಜೊತೆಗೆ ಕೆಂಪು ಚಟ್ನಿ ಇರ್ಲೇಬೇಕು. ನೋಡ್ರಿ ನೆಕ್ಸ್ಟ್ ಇನ್ನೊಂದು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಬಿಳಿ ಹೋಳಿಗೆ ತುಂಬಾನೇ ಚೆನ್ನಾಗಿರುತ್ತೆ. ಚಿಕ್ಕೋರಿಂದ ಹಿಡಿದು ದೊಡ್ಡೋರ್ ತನಕನು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಇದು ಶುಗರ್ನವರಿಗೆ ತುಂಬಾನೇ ಒಳ್ಳೇದು. ಶುಗರ್ನವ್ರು ಪಾಪ ಸ್ವೀಟ್ ತಿನ್ನಕ್ ಆಗಲ್ಲ, ಆಗ ಅವರಿಗೆ ನಾವು ಈ ರೀತಿ ಬಿಳಿ ಹೋಳಿಗೆ ಮಾಡಿ ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನೋಡ್ರಿ ನೆಕ್ಸ್ಟ್ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದು ರೆಸಿಪಿ ಇಷ್ಟ ಆತಂದ್ರೆ ಒಮ್ಮೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ ರೆಸಿಪಿ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಹಾಗೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯೋಕೋಬೇಡಿ. ಹೀಗೆ ನಮ್ ಚಾನಲ್ ನೋಡ್ತಾ ಇರಿ. ನೆಕ್ಸ್ಟ್ ರೆಸಿಪಿಗಳೊಂದಿಗೆ ಸಿಗೋಣ ಸ್ನೇಹಿತರೆ. ಬಾಯ್.